ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದಂತಹ ನಮ್ಮ ಪ್ರೀತಿಯ ನಮ್ಮ ಸ್ಟಾರ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾ ಕ್ಷೇತ್ರಗಳಲ್ಲೂ ಕೂಡ ಕಾಣಿಸ್ಕೊಂತಾ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಸೊ ಈಗ ರಾಯಲ್ ಅನ್ನೋ ಸಿನಿಮಾದ ಮೂಲಕ ಮತ್ತೆ ಒಂದು ಸಂಚಲನ ಸೃಷ್ಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗೌರವ್ ಶೆಟ್ಟಿ ಅವರು. ಸರ್ ನಮಸ್ತೆ ನಿಮಗೆ. ನಮಸ್ತೆ. ಸೊ ನಿಮ್ಮ ಒಂದು ಅಂದ್ರೆ ನೋಡಿ, ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಅವನೇನ್ ಬಿಡಪ್ಪ ಅವನು ಟಕ್ ಅಂತ ಬಂದ್ಬಿಟ್ಟ ಅನ್ನೋದೊಂದು ಏನು ಗಾಸಿಪ್ ಮಾತು ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಅದ್ರ ಹಿನ್ನಡೆ ಏನಿದೆ, ಯಾವ ತರ ಬಂದಿದ್ದೀರಿ, ಎಷ್ಟು ಕಷ್ಟ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋದು, ಅಷ್ಟು ಸುಲಭನ? ಅದನ್ನ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಏನಿಲ್ಲ ಸರ್, ಏನಂದ್ರೆ ಎಲ್ರಿಗೂ ಏನನ್ಸುತ್ತೆ, ಸ್ಕ್ರೀನ್ ಮೇಲೆ ಬಂದಾಗ ಮಾತ್ರ ಇವನು ಇವಾಗ ಬಂದ ಅಂತ ಗೊತ್ತಾಗುತ್ತೆ. ಬಟ್ ಸ್ಕ್ರೀನ್ ಬರಕ್ಕೂ ಮುಂಚೆ ಏನೇನ್ ಮಾಡಿರ್ತೀವಿ, ಯಾಕೆಂದ್ರೆ ಸ್ಕ್ರೀನ್ ಮುಂದೆ ಬಂದು ನಾವು ಕಾಣಿಸ್ಕೊಂಡಿರಲ್ಲ. ಸ್ಟ್ರಗ್ಲಿಂಗ್ ಆಗಿರ್ಬೋದು ಪ್ರತಿಯೊಂದು. ನಾವು ಅಮೃತಾಂಜನ್ ಅನ್ನೋ ಒಂದು ಶಾರ್ಟ್ ಫಿಲಂ ಮುಖಾಂತರ ಸ್ಟಾರ್ಟ್ ಆಗಿದ್ವಿ ಜರ್ನಿ. ಬಟ್ ಅದಕ್ಕಿಂತ ಮುಂಚೆ ನಾವು ಬೆಂಗಳೂರಿಗೆ ಬಂದು ಒಂದು 6 ವರ್ಷ ಆಗಿದೆ ಇಲ್ಲಿವರೆಗೂ. ಅಮೃತಾಂಜನ್ಗೂ ಮುಂಚೆ ಒಂದು 2 years ಆಗಿತ್ತು. ಸೊ ಆ 2 years ಅಥವಾ ಅದಕ್ಕೆ ಮುಂಚೆ ನಾವು ಅಂದ್ರೆ ಸ್ಟ್ರಗ್ಲಿಂಗ್ ಮಾಮೂಲಿ. ಅಂದ್ರೆ ನಮ್ಗೊಂದು ದಾರಿ ಬೇಕಾಗಿತ್ತು, ಬೆಂಗಳೂರಲ್ಲಿ ಹೊಸ್ತು ನಮ್ಗೆ. ಸೊ ಅವಾಗ ಶಾರ್ಟ್ ಫಿಲಂ ಮಾಡ್ಬೇಕು ಅಥವಾ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ಬೇಕು, ಎಲ್ಲ ಒಂದು ಲಿಂಕ್ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ. ಸೀರಿಯಲ್ಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ವಿ, ಆಡಿಷನ್ಗಳಿಗೆ ಹೋಗ್ತಾ ಇದ್ವಿ. ಬಟ್ ಯಾವುದು ವರ್ಕೌಟ್ ಆಗ್ತಾ ಇರಲಿಲ್ಲ. ಸೊ ಅದಾದ್ಮೇಲೆ ನಮ್ಗೆ ಮೋಹಿತ್ ಸರ್ ಸಿಕ್ಕಿ ಅಮೃತಾಂಜನ್ ಸ್ಟಾರ್ಟ್ ಆಗಿ ಅಲ್ಲಿಂದ ಒಂದು ಶಾರ್ಟ್ ಫಿಲಂ ಜರ್ನಿ ಅಂತ ಸ್ಟಾರ್ಟ್ ಆಗಿ. ಬಟ್ ನಮ್ಗೆ ಇನ್ನೊಂದು ಮೈನಸ್ ಏನಾಗಿತ್ತು ಅಂದ್ರೆ, ನಾವು ಆ ಟೈಮಲ್ಲಿ ಬಂದಾಗ ಕೋವಿಡ್. ಬಟ್ ಮೈನಸ್ ಅನ್ನೋದಕ್ಕಿಂತ ಪ್ಲಸ್ ಅಂತ ಹೇಳ್ಬೋದು ನಾವು. ಎಲ್ರು ಮೈನಸ್ ಅಂತ ಹೇಳಿದ್ರು, ಬಟ್ ನಾವು ಅದನ್ನ ಪ್ಲಸ್ ಅಂತಾನು ತಗೊಂಡ್ವಿ. ಯಾಕೆಂದ್ರೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಹೊಸದಾಗಿ ಏನಾದ್ರು ಬೇಕಾಗಿತ್ತು. ಮನೇಲಿ ಕುತ್ಕೊಂಡಾಗ ಬರೀ ಹಳೆ ಸಿನಿಮಾಗಳು, ಆಲ್ರೆಡಿ ನೋಡಿರೋ ಸಿನಿಮಾಗಳನ್ನ ಎಷ್ಟು ಅಂತ ನೋಡೋ, ಹೊಸದಾಗಿ ಏನೋ ಒಂದ್ ಬೇಕಾಗಿತ್ತು. ಸೊ ಅವಾಗ್ಲೇ ನೆಟ್ಫ್ಲಿಕ್ಸ್, OTT ಚೆನ್ನಾಗಿ ಎಲ್ಲಾ ಸಿನಿಮಾಗಳು ಆಚೆ ಬಂದಿದ್ದು. ಕೆಲವೊಂದು ಸಿನಿಮಾಗಳು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಅಲ್ಲೆಲ್ಲ ಇದ್ದವು, ಯಾರಿಗೂ ಗೊತ್ತಿರ್ಲಿಲ್ಲ ಚೆನ್ನಾಗಿರೋ ಸಿನಿಮಾಗಳು ಯಾವ್ದು ಅಂತ. ಸೊ ಅವಾಗ ಏನೋ ಕಂಪ್ಲೀಟ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ರು ಸಿನಿಮಾಗಳನ್ನ. ಸೊ ಅವಾಗ ನಾವು ಅಮೃತಾಂಜನ್ ಅನ್ನೋದು ಸೆಕೆಂಡ್ ವೇವ್ ಟೈಮಲ್ಲಿ ನಾವು ಬಿಟ್ಟಾಗ ಹೊಸದಾಗಿತ್ತು, ಅವ್ರಿಗೆ ಕಂಟೆಂಟ್ ಚೆನ್ನಾಗಿತ್ತು. ಸೊ ಹಂಗಾಗಿ ಮನೆಗೂ ರೀಚ್ ಆಗಿದ್ವಿ. ಇನ್ನು ಅಲ್ಲಿಂದ ಜರ್ನಿ ಅಂತೂ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಹಿಂದೆ ತಿರುಗಿ ನೋಡಿದ್ದು ತುಂಬಾ ಕಮ್ಮಿ. ಒಂದ್ರಿಂದೊಂದು ಬ್ಯಾಕ್ ಟು ಬ್ಯಾಕ್ ಶಾರ್ಟ್ಸ್ ಮೂವೀಸ್ಗಳನ್ನ ಒಂದು ನೀವು ಆಕ್ಟಿಂಗ್ ಮಾಡೋದ್ರಲ್ಲಿ ನಿರತರಾಗಿರ್ತೀವಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದ್ರೆ ಈಗ ನಾವು ಬ್ಯಾಕ್ ಟು ಬ್ಯಾಕ್ ಅಂದ್ರೆ ನಾವು ಅವಾಗ ಅಮೃತಾಂಜನ್ ಚೆನ್ನಾಗಿತ್ತು, ವೈರಲ್ ಆಯ್ತು, ಮನೆಗೆ ರೀಚ್ ಆಯ್ತು, ತುಂಬಾ ಚೆನ್ನಾಗಿ ಹಿಟ್ ಕೊಡ್ತು. ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಯಾವ್ದು ಸ್ಟಾರ್ಟ್ ಆಗಿರಲಿಲ್ಲ. ಹಳೆ ಸಿನಿಮಾಗಳನ್ನ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಕೂತಿದ್ರು. ಸೊ ಹಂಗಾಗಿ ನಮ್ಗೆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಫೋನ್ಸ್ಗಳು ಅಂದ್ರೆ ಅವಕಾಶಕ್ಕೋಸ್ಕರ ಬರ್ತಾ ಇರಲಿಲ್ಲ, ಅಪ್ರಿಸಿಯೇಷನ್ಗೋಸ್ಕರ ಬರ್ತಾ ಇತ್ತು. ಚೆನ್ನಾಗಿ ಮಾಡಿದ್ರೆ ಹಿಂಗೆ ಮಾಡ್ತಾ ಇರಿ ಅಂತ. ಯಾವಾಗ ಹಳೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿ ಮತ್ತೆ ಹೊಸದಾಗಿ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡಿದ್ರು, ಅಷ್ಟ್ರಲ್ಲಿ ನಾವು ಆಲ್ರೆಡಿ ಒಂದು 10 ಶಾರ್ಟ್ ಫಿಲಂಗಳು ಮಾಡ್ಬಿಟ್ಟಿದ್ವಿ. ಸೊ ಅಮೃತಾಂಜನ್ ಮನೆಗೆ ರೀಚ್ ಆದ್ವಿ. ಬಟ್ ಆಪರ್ಚುನಿಟಿ ಆಚೆ ಕಡೆಯಿಂದ ನಮ್ಗೆ ಯಾವ್ದು ಬರ್ಲಿಲ್ಲ. ಸೊ ಅವಾಗ ನಮ್ಗೆ ಮೋಹಿತ್ ಸರ್ನೇ ಮತ್ತೆ ಶಾರ್ಟ್ ಫಿಲಂಗಳನ್ನ ಮಾಡ್ತಾ ನಮ್ನ ಮೇಲೆತ್ತುತ್ತಾ ಬಂದ್ರು. ಸೊ ಅವಾಗ ನಮ್ಗೆ ಅಮಿತ್ ಅವ್ರು ಸಿಕ್ಕಿದ್ರು. ಅವರು ಅಷ್ಟೇ ಬೈಬಡ್ಕಿ ಶಾರ್ಟ್ ಫಿಲಂ ಅಂತ ಅವರು ಒಳ್ಳೆ ಇಟ್ ಕೊಟ್ರು. ಸೊ ಅದಾದ್ಮೇಲೆ ಹಂಗೆ ಮಾಡ್ತಾ ಬರ್ತಾ ಇದ್ವಿ. ಅವಾಗ ಎಲ್ಲೊಂದ್ ಕಡೆ ಮೇಡ್ ಇನ್ ಚೈನಾ ಅಂತ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದ್ಮೇಲೆ ಬ್ಯಾಂಗ್ ಅನ್ನೋ ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದ್ಮೇಲೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್ ಅಂತ ಬಂದಿದ್ದು ಲವ್ ಬರ್ಡ್ ಸಿನಿಮಾದಲ್ಲಿ, ಡಾರ್ಲಿಂಗ್ ಕೃಷ್ಣ. ಆ ಸಿನಿಮಾ ಬಂದಾಗ ನನ್ಗೆ ಗೊತ್ತಿಲ್ಲ, ಸುಮ್ನೆ ಮನೆಯಲ್ಲಿ ಇದ್ವಿ, ಸುಮಾರು ಸಿನಿಮಾಗಳಿಗೆ ಹೋಗಿದ್ವಿ. ಮತ್ತೆ ಅಲ್ಲಿಂದ ನಮ್ಗೇನೋ ಆಡಿಷನ್ಗಳು ಯಾವ್ದು ವರ್ಕೌಟ್ ಆಗ್ತಿರ್ಲಿಲ್ಲ. ಸೊ ನಾವು ಅಮೃತಾಂಜನ್ ಆಗಿ ಒಂದು 4-5 ಶಾರ್ಟ್ ಫಿಲಂ ಆದ್ಮೇಲೆ ಆಡಿಷನ್ ಹೋಗೋದೇ ಬಿಟ್ಬಿಟ್ಟೆ. ಯಾಕೆಂದ್ರೆ ನಾನು ಯಾವ್ಯಾವ ಆಡಿಷನ್ಗೆ ಹೋಗಿದ್ದೀನಿ ಇದುವರೆಗೂ ಆ ಯಾವ ಆಡಿಷನ್ದು ಟೈಟಲ್ ಆಗ್ಲಿ ಪೋಸ್ಟರ್ ಆಗ್ಲಿ ಇವತ್ತಿಗೂ ರಿಲೀಸ್ ಆಗಿಲ್ಲ. ಒಂದು ಟೈಟಲ್ ಇಟ್ಕೊಂಡು ಆಮೇಲೆ ಯಾರ್ಯಾರು ಆಡಿಷನ್ ಇದೆ ಬನ್ನಿ ಅಂತ ಕರಿತಾ ಇದ್ರು, ಇದುವರೆಗೂ ಅವ್ರು ಯಾರು ಒಂದು ಸಿನಿಮಾನು ಮಾಡಿಲ್ಲ. ಅಂದ್ರೆ ಅಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಡೌನ್ ಮಕ್ಕಳುಗಳು. ಅದೇನೋ ಕೆಲವೊಂದು ಏನೋ ಅವ್ರ ಪ್ರಮೋಷನ್ಗೋಸ್ಕರನೋ ಅಥವಾ ನಾವೇನೋ ಸಿನಿಮಾ
ಆಮೇಲೆ ಕೆಲವೊಬ್ರು ಆಡಿಷನ್ ಅಂತ ಮಾಡ್ತಾರಲ್ಲ, ಅದು ನನಗೆ ಜೆನ್ಯೂನ್ ಅಂತ ಅನ್ಸಲ್ಲ. ಹೌದು. ಯಾಕೆಂದ್ರೆ ನೀವು ಸಡನ್ ಆಗಿ ಒಂದ್ 100 ಜನ ಕರೆದ್ಬಿಟ್ಟು ಕ್ಯೂ ನಿಲ್ಸ್ಬಿಟ್ಟು ಒಬ್ಬ ಕಲಾವಿದನ್ ನಿಲ್ಸ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ನೀನ್ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು. ಒಬ್ಬ ಕಲಾವಿದನ ನಮ್ಗೆ ಏನ್ ಬೇಕೋ ಅದನ್ನ ತೆಗಿಸ್ಬೇಕು ನಾವು ಅವ್ರ ಹತ್ರ. ಸೊ ಆಡಿಷನ್ ಅನ್ನೋ ಕಾನ್ಸೆಪ್ಟ್ ನನ್ಗೇನು ಇವತ್ತೊಂದ್ ದಿನ ಲೈವ್ ಆಗಿ ಹೋಗಿ ಆಡಿಷನ್ ಮಾಡೋದಕ್ಕಿಂತ ಅವ್ರವರೇ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳಕ್ ತುಂಬಾ ಅವಕಾಶಗಳಿದೆ. ಸೊ ಅಲ್ಲೇ ಎಕ್ಸ್ಪೋಸ್ ಮಾಡ್ಬೋದು ಏನೇ ಇದ್ರು. ಸೊ ನಮಗೂ ಒಂದು ಪ್ಲಾಟ್ಫಾರ್ಮ್ ಅಂತ ಯೂಟ್ಯೂಬ್ ನಾವು ಕ್ರಿಯೇಟ್ ಮಾಡಿದ್ದು ನಮ್ಮ ಮೋಹಿತ್ ಸರ್ ಮತ್ತೆ ಅಮಿತ್ ಅವರು, ಅವರಿಬ್ರು ಕ್ರಿಯೇಟ್ ಮಾಡ್ಕೊಟ್ಟಿದ್ದ ದಾರಿಲಿ ನಾವು ನಡ್ಕೊಂಡು ಬಂದಿದೀವಿ. ಸೊ ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಎಸ್. ಇನ್ನು ಟ್ಯಾಲೆಂಟೆಡ್ಸ್ ಒಂದ್ ಕಡೆಗಾದ್ರೆ ಅಂದ್ರೆ ಕಷ್ಟಪಟ್ಟು ಏನೋ ಮಾಡ್ಬೇಕು, ನಾವು ಜನರ ಕಣ್ಣಿಗೆ ಕಾಣಿಸ್ಕೋಬೇಕು, ಬೆಳ್ಳಿ ಪರದೆ ಮೇಲೆ ಬರ್ಬೇಕು ಅಂತಕ್ಕಂಥ ಟ್ಯಾಲೆಂಟೆಡ್ಗಳು ಒಂದ್ ಕಡೆಗಾದ್ರೆ, ಅದೇ ಬಾಯ ಬಡ್ಕೊಂಡು ಬೈಕೊಂಡು ಅನಾವಶ್ಯಕವಾದ ಒಂದು ಮಾತುಗಳನ್ನ ಆಡ್ಕೊಂಡು ಬೆಳೆದಂತವ್ರೆ ಜಾಸ್ತಿ ಆಗ್ತಾ ಇದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಂತೂ ನಾನು ಅವ್ರ ಅಭಿಮಾನಿ ಅನ್ಕೊಂಡು ಬರುವಂತವ್ರು ಜಾಸ್ತಿ ಆಗ್ತಾರೆ. ಅವ್ರಿಗೆ ಇಮಿಡಿಯೇಟ್ಲಿ ಲಕ್ಷಾಂತರ ಗಟ್ಟಲೆ ಫಾಲೋವರ್ಸು, ಬರೋ ಅನ್ನೋರು ಫೇಮಸ್ ಆಗಿ ಹೋಗ್ಬಿಡ್ತಾರೆ. ಸೊ ಈ ತರ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಂಥವ್ರ ಮಧ್ಯೆ ಟ್ಯಾಲೆಂಟೆಡ್ಸ್ ಗಳೆಲ್ಲ ಒಂದ್ ಕಡೆಗೆ ಡಲ್ ಆಗ್ತಾ ಇದಾರ ಅನ್ನೋದು. ಯಾಕೆಂದ್ರೆ ನೀವ್ ಯಾವ್ದೇ ಒಂದು ಟ್ರೋಲ್ ಪೇಜಸ್ ಗಳಲ್ಲಿ ತಗೊಂಡ್ರು ಅವರೇ ಕಾಣಿಸ್ತಾರೆ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಲೈಟ್ ಆಗಿ ಅವರೇ ಕಾಣಿಸ್ತಾ ಇರ್ತಾರೆ. 10 ಸ್ಕ್ರೋಲ್ ಮಾಡಿದ್ರೆ 8-10 ಇವೇ ಬರ್ತಾ ಇರ್ತವೆ. ಊಟಕ್ಕಿಲ್ಲದ ಉಪ್ಪಿನಕಾಯಿಗಳು ಅಂತ ಅನ್ನೋ ತರ ಅದು ಆಗೋಗ್ಬಿಟ್ಟಿದೆ. ಸೊ ಟ್ಯಾಲೆಂಟೆಡ್ಸ್ ಗಳ ಕತೆ ಏನು ಸರ್? ಅಂದ್ರೆ ಇವಾಗ ನೀವೇನೇ ಮಾಡಿ ನೆಗೆಟಿವ್ ನ ಬೇಗ ಜನ ನೆಗೆಟಿವ್ ನ ಜಾಸ್ತಿ ನೋಡ್ಬಿಡ್ತಾರೆ. ತುಂಬಾ ಪಾಸಿಟಿವ್ ಗಳ ಮಧ್ಯೆ ನೆಗೆಟಿವ್ ಆಗಿ ಏನೋ ಒಂದ್ ಮೈನಸ್ ನಡೀತಾ ಇದೆ ಅಂದ್ರೆ ಅಲ್ಲಿ ಜಾಸ್ತಿ. ಸೊ ಅವಾಗ ಜನಕ್ಕೆ ಏನಂತ ಇದೆ ಅಂದ್ರೆ ನಾನು ವೈರಲ್ ಆಗ್ಬೇಕು, ಏನೋ ಯಾರ ಬಗ್ಗೆ ಮಾತಾಡ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು, ನೆಗೆಟಿವ್ ಕಮೆಂಟ್ ಮಾಡ್ಬೇಕು, ಸ್ಟಾರ್ ವಾರ್ ಮಾಡ್ಬೇಕು, ನಾನು ಅವ್ರು ಬಂದ್ಬಿಟ್ಟು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು. ಸೊ ಇದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ವೈರಲ್ ಆಗೋ ಅಂತವ್ರು ಅವರು ಅಷ್ಟೇ. ಸೊ ವೈರಲ್ ಆದವ್ರು ಯಾರು ಫೇಮ್ ಬರಲ್ಲ. ಸೊ ಫೇಮ್ ಬರ್ಬೇಕು ಅನ್ಕೊಂಡಿರೋರು ಯಾರು ವೈರಲ್ ಆಗ್ಬೇಕು ಅಂತ ಇಷ್ಟಪಡಲ್ಲ. ಅಂದ್ರೆ ಇವಾಗ ನೋಡಿ, ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಗಳು ಮಾಡ್ತಿರ್ಬೋದು, ನೆಗೆಟಿವ್ ಆಗಿ ಟ್ರೋಲ್ ಗಳನ್ನ ಮಾಡ್ತಾ ಇರ್ಬೋದು, ನೆಗೆಟಿವ್ ಆಗಿ ಬ್ಯಾಡ್ ಆಗಿ ಒಬ್ರು ಇರೋಗೆ ಇನ್ನೊಬ್ರು ಇರೋಗೆ ಸ್ಟಾರ್ ವಾರ್ ನ ಕ್ರಿಯೇಟ್ ಮಾಡ್ತಾ ಇರ್ಬೋದು. ಬಟ್ ಅವ್ರು ಯಾರು ಅವ್ರ ಮುಖನ ಇಟ್ಕೊಂಡು ಮಾಡ್ತಾ ಇರಲ್ಲ. ಸೊ 100% ಅವ್ರು ನಿಜವಾಗ್ಲೂ ಫ್ಯಾನ್ಸ್ ಗಳು ಆಗಿರಲ್ಲ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಬೋದೇನೋ, ಸರ್ಕಾರನ ಯಾರಾದ್ರೂ ಒಬ್ರು ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಂದು ಅಕೌಂಟ್ಗೂ ಒಂದು ಆಧಾರ್ ಕಾರ್ಡ್, ಏನೋ ಒಂದು ಪ್ರೂಫ್ ನ ಕೊಟ್ಟು ಒಂದು ಆಧಾರ್ ಕಾರ್ಡ್ಗೆ ಒಂದು ಪೇಜ್, ಒಂದು ಪ್ರೈವೇಟ್ ಅಕೌಂಟ್, ಈ ತರ ಒಂದ್ ಮಾಡಿದ್ರೆ ಎಷ್ಟೋ ನೆಗೆಟಿವ್ ಕಮೆಂಟ್ಸ್ ಗಳು ಇದಾಗ್ಬಿಡುತ್ತೆ. ಪಾಪ ಎಷ್ಟೊಂದ್ ಜನ ಆಚೆ ಬಂದು ನಿಜವಾಗ್ಲೂ ರಿಯಲ್ ಟ್ಯಾಲೆಂಟ್ ನ ಗುರ್ತಿಸ್ಕೋಬೇಕು ಅಂತ ಬಂದಿರ್ತಾರಲ್ಲ, ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಗಳು ಕಡಿಮೆ ಆಗುತ್ತೆ. ಅವಾಗ ಯಾರು ಕೆಟ್ಟದಾಗಿ ತುಂಬಾ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇರ್ತಾರೋ ಈಸಿಯಾಗಿ ಸಿಗಾಕೊಂತಾರೆ. ಅವ್ರಿಗೊಂದ್ ಸ್ವಲ್ಪ ಏನ್ ಬೇಕೋ ಅದನ್ನ ಮಾಡ್ಕೊಟ್ರೆ ಅವಾಗ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಇನ್ನು ಅದೇ ನಾನು ಹೇಳಿದಾಗ ಅವಾಗ್ಲೇನೆ, ಒಂದು ನೋಡುಗರಿಗೆ ಒಂದು 15 ಸೆಕೆಂಡ್ ವಿಡಿಯೋಸ್ಗಳಾಗ್ಲಿ ಅಥವಾ ಒಂದು 18 ನಿಮಿಷ 20 ನಿಮಿಷದ ವಿಡಿಯೋಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಹಿಂದೆಗಡೆ ಇರ್ತಕ್ಕಂಥದ್ದು ಒಂದು ಶಾರ್ಟ್ ಮೂವಿ ಅಂತ ಬಂದ್ರು ಕೂಡ ಅದಕ್ಕೆ ಮ್ಯೂಸಿಕ್ ಬೇಕಾಗುತ್ತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆರ್ಟಿಸ್ಟ್ಗಳು. ಸೊ ಇದೆಲ್ಲಾದ್ರೂ ಮಧ್ಯೆ ಜನಗಳ ಮುಂದೆ ತಾಮಂದ್ ಇಟ್ಟಾಗ ಯಾವ ತರ ನೋಡ್ತಾರೆ ಬಿಡ್ತಾರೆ ಅನ್ನೋ ಒಂದು ಗೊಂದಲ, ಇದೆಲ್ಲ ಇರುವಂತ ಮೂಮೆಂಟ್ಗಳಲ್ಲಿ ಯಾವ ತರ ಕಷ್ಟ ಆಗ್ತಾ ಇದೆ ಸರ್? ಇದನ್ನೆಲ್ಲ ನಾನು ಕ್ರೆಡಿಟ್ಸ್ ನಾನ್ ತಗೊಳಕ್ ಇಷ್ಟಪಡಲ್ಲ. ಯಾಕಂದ್ರೆ ನಮ್ ಡೈರೆಕ್ಟರ್ ಗಳಿಗೆ ನಾನು ಕೊಡಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅವ್ರು ಕ್ರಿಯೇಟ್ ಮಾಡಿದಂತ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಅದಾದ್ಮೇಲೆ ನಮ್ ಟೀಮ್ ಏನಕ್ಕೆ ಪದೇ ಜನರನ್ನ ತಲುಪ್ತಾನೆ ಇದೀವಿ ಅಂದ್ರೆ, ಒಂದ್ಸಲಿ ನಾವು ಶಾರ್ಟ್ ಫಿಲಮ್ ಗೆದ್ದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ನಾವು ಗೆದ್ಬಿಟ್ಟಿದೀವಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬರಲ್ಲ. ಬೇಕಾದ್ರೆ ಎಲ್ಲಾ ಕೇಳ್ತಾರೆ, ಬಿಡ್ತಾನೆ ರೀ ತಿಂಗ್ಳಿಗೆ 2-3 ಬಿಡಿ ಅಂತ. ಸೊ ನಾವು ಅವ್ರು ನಮ್ದೇನೋ ವಿಡಿಯೋ ಚೆನ್ನಾಗಿ ಹೋಗ್ತಾ ಐತೆ ಅನ್ಬಿಟ್ಟು ನಾವು ತಿಂಗ್ಳಿಗೆ 2-3 ಬಿಟ್ಕೊಂಡ್ ಬಂದ್ಬಿಟ್ರೆ ಕ್ವಾಲಿಟಿ ಕಂಟೆಂಟ್ ಕೊಡಕ್ ಆಗಲ್ಲ. ಸೊ ಅರ್ಜೆಂಟ್ ಮಾಡ್ಕೊಳಲ್ಲ ನಾವು, ಟೈಮ್ ತಗೊಂತಾರೆ ಸ್ಕ್ರಿಪ್ಟ್ ಮಾಡಕ್ಕೆ. ಸೊ ಅದಾದ್ಮೇಲೆ ಜನರನ್ನ ತಲುಪಬೇಕು ಅನ್ನೋದೊಂದು ಇರುತ್ತೆ. ಆಮೇಲೆ ನಾವು ಪ್ರಾಕ್ಟೀಸ್ ಪ್ರತಿಯೊಂದು ಶಾರ್ಟ್ ಫಿಲಮ್ಗೂ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಈಗ ನಾವು ಒಂದ್ ಶಾರ್ಟ್ ಫಿಲಮ್ ಪ್ರಾಕ್ಟೀಸ್ ಮಾಡಿದೆ ಅಂದ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ನಾನು ಹಳೇದ್ರಲ್ಲಿ ಪ್ರಾಕ್ಟೀಸ್ ಮಾಡಿದೀನಿ ಇದ್ರಲ್ಲಿ ಮಾಡಲ್ಲ ಅಂತಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಆಕ್ಟ್ ಮಾಡ್ಬೇಕಾದ್ರೂ ನಾವು ಕಲಿತಾ ಹೋಗ್ತಾ ಇರ್ತೀವಿ. ಸೊ ಅವಾಗ ಪ್ರತಿಯೊಂದು ಕ್ಯಾರೆಕ್ಟರ್ ನಾವು ಕಲ್ತು ಮಾಡ್ಬೇಕು. ಸೊ ಅವಾಗ್ಲೇ ಅದಕ್ಕೊಂದು ನಾವೇನ್ ಅನ್ಕೊಂಡಿದ್ವಿ ಅರ್ಥ ಕೊಡಕ್ಕಾಗೋದು. ನಾನು ಚೆನ್ನಾಗಿ ಮಾಡ್ಬಿಟ್ಟಿದೀನಿ ಹಳೆ ಶಾರ್ಟ್ ಫಿಲಮ್ಗಳೆಲ್ಲ, ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ, ನನ್ಗೇನ್ ಪ್ರಾಕ್ಟೀಸ್ ಬೇಡ ಅಂತ ಸೀದಾ ಹೋಗ್ಬಿಟ್ರೆ
ಅಲ್ಲಿಗೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಜನರನ್ನ ಏನ್ ನಗಿಸ್ಬೇಕು ಅದು ಪ್ರಯತ್ನ ನಾವು ಮಾಡ್ತಾ ಇರ್ಬೇಕಷ್ಟೇ. ಯಾಕೆಂದ್ರೆ ಜನರನ್ನ ನಾನು ಚೆನ್ನಾಗಿ ರೀಚ್ ಆಗ್ಬೇಕು, ನಾನು ಅದ್ಭುತವಾಗಿ ಇದಾಗ್ಬೇಕು, ನಾವು ಕೆಲಸ ಚೆನ್ನಾಗಿ ಮಾಡಿದ್ರೆ ತಾನಾಗೆ ರೀಚ್ ಆಗುತ್ತೆ.